ಪ್ಲೇಸ್ ಆಫ್ ಡೆತ್ ಎಂದು ಕರೆಯಲ್ಪಡುವ ಸಹಾರಾ ಮರುಭೂಮಿ ಇಲ್ಲದಿದ್ದರೆ ಅಷ್ಟೊಂದು ಸುಂದರವಾಗಿರುವ ಅಮೆಜಾನ್ ಮಳೆಕಾಡು ಕೂಡ ನಾಶವಾಗಿ ಹೋಗುತ್ತದೆ ಎಂದು ಹೇಳಿದರೆ ನೀವು ನಂಬ್ತೀರಾ? ಒಂದು ಮರುಭೂಮಿ ಇಲ್ಲದಿದ್ದರೆ ಅಮೆಜಾನ್ ಮಳೆಕಾಡು ಹೇಗೆ ನಾಶವಾಗುತ್ತದೆ ಎಂದು ನೀವು ಯೋಚಿಸುತ್ತಿರಬಹುದು. ಇದರ ಹಿಂದೆ ಒಂದು ಕಥೆ ಇದೆ. ಹಾಯ್, ನಾನು ಶ್ರವಣ್ ಕುಮಾರ್. 30 ಡೇಸ್ 30 ಸ್ಟೋರಿ ಸೀರೀಸ್ನ ಡೇ 1ಗೆ ಸ್ವಾಗತ. ನಾನು ಹಾಕುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಫಾಲೋ ಮಾಡಿ. ಸ್ಯಾಟಲೈಟ್ ಚಿತ್ರದಲ್ಲಿ ಕಾಣಿಸುವಂತೆ ಸಹಾರಾ ಮರುಭೂಮಿಯಿಂದ ಭಾರೀ ಪ್ರಮಾಣದ ಧೂಳಿನ ಮೋಡಗಳು ಗಾಳಿಯ ಮೂಲಕ ಎದ್ದು ಅಮೆಜಾನ್ ಮಳೆಕಾಡಿನ ಮೇಲೆ ಬಂದು ಬೀಳುತ್ತದೆ. ಇದು ನಾವು ಅಂದುಕೊಂಡಂತೆ ಮರುಭೂಮಿಯ ಬರೀ ಧೂಳಲ್ಲ. ಇದು ಶುದ್ಧ ಫಾಸ್ಫರಸ್. ಗಿಡಗಳು ಬೆಳೆಯಲು ಬೇಕಾದ ಪ್ರಮುಖ ಪೋಷಕಾಂಶವೇ ಈ ಫಾಸ್ಫರಸ್. ಅಮೆಜಾನ್ ಮಳೆಕಾಡಿನಲ್ಲಿ ಅತಿಯಾಗಿ ಮಳೆ ಸುರಿಯುವುದರಿಂದ ಅಲ್ಲಿನ ಗಿಡಗಳಿಗೆ ಪೋಷಕಾಂಶಗಳು ಸಿಗುವುದಿಲ್ಲ. ಈ ಭಾರೀ ಮಳೆಯಿಂದಾಗಿ ಮಣ್ಣಿನಲ್ಲಿರುವ ಫಾಸ್ಫರಸ್ ಎಲ್ಲವೂ ಕೊಚ್ಚಿ ಹೋಗುತ್ತದೆ. ಇದರಿಂದಾಗಿ ಗಿಡಗಳೆಲ್ಲವೂ ಬಲಹೀನವಾಗಿ ಸಾಯತೊಡಗುತ್ತವೆ. ಇಲ್ಲಿಯೇ ಆ ಅದ್ಭುತ ನಡೆಯುವುದು. ಪ್ರತಿ ವರ್ಷ ಗಾಳಿಯ ಮೂಲಕ ಸಹಾರಾ ಮರುಭೂಮಿಯಿಂದ ಸುಮಾರು 27 ಮಿಲಿಯನ್ ಟನ್ ಧೂಳು ಅಮೆಜಾನ್ ಮಳೆಕಾಡಿಗೆ ತಲುಪುತ್ತದೆ. ಅಂದರೆ ಸುಮಾರು 10,000ಕ್ಕೂ ಹೆಚ್ಚು ಟ್ರಕ್ಗಳಲ್ಲಿ ತುಂಬಿಸುವಷ್ಟು ಧೂಳು ಇದಾಗಿರುತ್ತದೆ. ಪ್ರತಿ ವರ್ಷ ಸಹಾರಾದಿಂದ ಬರುವ ಈ ಫಾಸ್ಫರಸ್ ಧೂಳಿನಿಂದಾಗಿಯೇ ಅಮೆಜಾನ್ ಮಳೆಕಾಡು ಇಂದಿಗೂ ಇಷ್ಟು ಆರೋಗ್ಯಕರವಾಗಿ ಉಳಿದುಕೊಂಡು ಬಂದಿದೆ. ಅಂದರೆ ಆ ಪ್ಲೇಸ್ ಆಫ್ ಡೆತ್ ಇರುವುದರಿಂದಲೇ ಇಂದಿಗೂ ಈ ಪ್ಲೇಸ್ ಆಫ್ ಲೈಫ್ ಅಸ್ತಿತ್ವದಲ್ಲಿದೆ. ಇದನ್ನು ಕೇಳಿದಾಗ ನಿಮಗೇನನ್ನಿಸಿತ್ತು ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಫಾಲೋ ಮಾಡಿ.